ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರ ನಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ನಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ವರ್ಷ? ಓವರಾಲ್ ವೃಶ್ಚಿಕ ರಾಶಿಯವ್ರಿಗೆ ಹೇಗಿದೆ ನೋಡಿ. ವೃಶ್ಚಿಕ ರಾಶಿಯವ್ರಿಗೆ 2025ರಲ್ಲಿ 4ನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇರುವಂಥದ್ದು ಮಾರ್ಚ್ 29ನೇ ತಾರೀಕುವರೆಗೆ. 7ನೇ ಮನೆಯಲ್ಲಿ ಗುರು ಸಂಚಾರ ಮಾಡ್ತಾ ಇರುವಂಥದ್ದು ನೋಡಿ. 7ನೇ ಮನೆಯಲ್ಲಿ ಗುರು ಸಂಚಾರ ಮಾಡುವಾಗ ಏನಾಗುತ್ತೆ ಅಂತಂದ್ರೆ ಗುರು ಬಲ ಪ್ರಾಪ್ತಿ ಆಗುತ್ತೆ, ಮದುವೆ ಆಗುವಂಥದ್ದು, ಪಾಲುದಾರಿಕೆಯಲ್ಲಿ ಸ್ವಲ್ಪ ಅನುಕೂಲಗಳಾಗುವಂಥದ್ದು, ವ್ಯವಹಾರ ಲಾಭ ಆಗುವಂಥದ್ದು, ಅಂದುಕೊಂಡಂತ ಕೆಲಸದಲ್ಲಿ ಸ್ವಲ್ಪ ಏಳಿಗೆಯನ್ನ ಪಡೆಯುವಂತಹ ಯೋಗ ಇಲ್ಲಿವರೆಗೂ ಆಗ್ತಾ ಇತ್ತು. 2024ರಲ್ಲಿ ಆಗಿತ್ತು. ಆದ್ರೆ 4ನೇ ಮನೆಯಲ್ಲಿ ಶನಿ ಸಂಚಾರ ಮಾಡ್ತಾ ಇತ್ತು. 4ನೇ ಮನೆಯಲ್ಲಿ ಸಂಚಾರ ಮಾಡುವಾಗ ಏನೋ ಒಂದು ಕಿರಿಕಿರಿ, ಏನ್ ಮಾಡಿದ್ರು ಮನ್ಸಿಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಮನ್ಸಿಗೆ ನೆಮ್ಮದಿ ಇಲ್ಲ, ಅಂದುಕೊಂಡಂತಹ ರೀತಿಯಲ್ಲಿ ಏನೋ ಆಗ್ತಾ ಇಲ್ಲ ಅನ್ನುವಂಥ ಒಂದಷ್ಟು ತೊಳಲಾಟಗಳು, ಒಂದಷ್ಟು ಗೊಂದಲಗಳು ನಿಮ್ಗೆ ಇತ್ತು. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಏನಂದ್ರೆ ಮಾರ್ಚ್ 29 ಆದ್ಮೇಲೆ ಶನಿ ಪಂಚಮ ಭಾವಕ್ಕೆ ಹೋಗ್ತಾ ಇದ್ದಾರೆ ಮತ್ತು ಗುರು ಅಷ್ಟಮ ಭಾವಕ್ಕೆ ಹೋಗ್ತಾ ಇದ್ದಾರೆ. ಹೋದ ವರ್ಷ 2024ರಲ್ಲಿ ವೃಶ್ಚಿಕ ರಾಶಿಯವ್ರಿಗೆ ಹೇಗಿತ್ತು ಅಂದ್ರೆ 50-50, ಒಂದಷ್ಟು ಶುಭ ಫಲಗಳು ಒಂದಷ್ಟು ಅಶುಭ ಫಲಗಳು, ಈಕ್ವಲ್ ಶೇರಿಂಗ್ ವರ್ಷ ಅಂತ ಹೇಳ್ಬೋದು ಅದನ್ನ. ಆದ್ರೆ 2025ನೇ ಇಸ್ವಿ 2024ಕ್ಕಿಂತ ಕೆಟ್ಟದಾಗಿರುತ್ತೆ. ಯಾಕೆ ಅಂದ್ರೆ ಅಷ್ಟಮದಲ್ಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ. ಅಷ್ಟಮದಲ್ಲಿ ಗುರು ಸಂಚಾರ ಮಾಡುವಾಗ ಅನಾರೋಗ್ಯವನ್ನ ಕೊಡುವಂಥದ್ದು, ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂತಹ ಪರಿಸ್ಥಿತಿಗಳನ್ನ ಅವನು ಕೊಡ್ತಾನೆ. ಅದರಲ್ಲೂ ಕೂಡ ಪಂಚಮಾಧಿಪತಿ ಅಷ್ಟಮದಲ್ಲಿ ಸಂಚಾರ ಮಾಡುವಾಗ ಮಕ್ಕಳ ಆರೋಗ್ಯದಲ್ಲಿ ಕೂಡ ಸಮಸ್ಯೆಗಳಾಗುವಂಥದ್ದು, ಮತ್ತು ದ್ವಿತೀಯಾಧಿಪತಿ ಅಷ್ಟಮದಲ್ಲಿ ಸಂಚಾರ ಮಾಡುವಾಗ ಹಣಕಾಸಿನ ತೊಂದರೆ, ಕುಟುಂಬದಲ್ಲಿ ತೊಂದರೆಯನ್ನ ಅನುಭವಿಸುವಂಥದ್ದು, ಅಥವಾ ಕುಟುಂಬದವರಿಗಾಗಿ ಹಣವನ್ನ ಖರ್ಚು ಮಾಡುವಂತಹ ಒಂದು ಪರಿಸ್ಥಿತಿ ಬರ್ತದೆ. ನೀವು ಕೂಡ ಸ್ವಲ್ಪ ಆರೋಗ್ಯದ ಬಗ್ಗೆ ಕೇರ್ ತಗೋಬೇಕು. ಯಾಕಂದ್ರೆ ಸ್ವಲ್ಪ ಗುರು ಅಂದ್ರೆ ಲಂಗ್ಸು, BP, ಶುಗರು, ಕಿಡ್ನಿ ಇದೆಲ್ಲ ಕಾರಕತ್ವ ಯಾರು ಅಂತಂದ್ರೆ ಗುರು. ಅದರಿಂದ ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಾಗಿ ಕೇರ್ ತಗೋಬೇಕಾಗ್ತದೆ. ಇನ್ನು ಪಂಚಮದಲ್ಲಿ ಇದ್ದಂತ ರಾಹು ಮೇ 18ನೇ ತಾರೀಕು 4ನೇ ಮನೆಗೆ ಸಂಚಾರ ಮಾಡ್ತಾ ಇದ್ದಾನೆ. ಇಲ್ಲಿ ಏನಾಗ್ತಾ ಇದೆ, ಶನಿ ಇದ್ದ ಮನೆಗೆ ರಾಹು ಬರ್ತಾ ಇದ್ದಾನೆ, ರಾಹು ಇದ್ದ ಕಡೆ ಶನಿ ಹೋಗ್ತಾ ಇದ್ದಾನೆ. ಇಂಟರ್ಚೇಂಜ್ ಆಗ್ತದೆ. ಶನಿ ಫಲವನ್ನ ರಾಹು ಕೊಡ್ತಾನೆ, ರಾಹು ಫಲವನ್ನ ಶನಿ ಕೊಡ್ತಾನೆ ಅಂತ ಹೇಳಿ ನಮ್ಮ ಫಲ ನಿರೂಪಣೆಯಲ್ಲಿ ಹೇಳ್ತೀವಿ. ಅದರಿಂದ ಈ ಮಾನಸಿಕ ತೊಳಲಾಟಗಳು ಅದು ಹಂಗೆ ಕಂಟಿನ್ಯೂ ಆಗುತ್ತೆ. ತಾಯಿ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ವ್ಯತ್ಯಾಸಗಳಾಗುವಂತ ಸಾಧ್ಯತೆ ಇರ್ತದೆ. ಸ್ವಲ್ಪ ಎಚ್ಚರಿಕೆಯನ್ನು ತಗೊಳ್ಳಿ. ನೀವು ಮಾಡಬೇಕಾಗಿರುವಂತಹ ಪ್ರಮುಖವಾದಂತಹ ಒಂದು ಕೆಲಸ ಏನಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ. ಅತೀ ಮುಖ್ಯವಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ, ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರ ದರ್ಶನವನ್ನು ಮಾಡುವಂತಹ ಒಂದು ಕೆಲಸವನ್ನು ಮಾಡಿ, ಮತ್ತು ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ದರ್ಶನವನ್ನು ಮಾಡಿ ತೊಗರಿ ಮತ್ತು ಬೆಲ್ಲವನ್ನ ಕೊಡುವಂತ ಕೆಲಸವನ್ನ ಮಾಡಿ, ಅಥವಾ ಬೇಳೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿ. ತೊಗರಿ ಬೇಳೆಯನ್ನ ಕೊಟ್ಟು ಬೆಲ್ಲದ ಜೊತೆ ಕೊಟ್ಟು ನನ್ನ ಜೀವನದಲ್ಲಿ ಈ ವರ್ಷ ಆಗುವಂತಹ ಎಲ್ಲ ಸಂಕಷ್ಟಗಳನ್ನ ನಿವಾರಣೆ ಮಾಡು ಅಂತೇಳಿ ಪ್ರಾರ್ಥನೆಯನ್ನ ಮಾಡಿ. ಎಲ್ಲವೂ ಕೂಡ ನಿಮ್ಮ ಕರ್ಮದ ಆಧಾರದ ಮೇಲೆ ಅವಲಂಬಿತವಾಗಿರ್ತದೆ. ಅದಕ್ಕಾಗಿ ಇಲ್ಲಿ ಗಮನಿಸಬೇಕಾಗಿರುವಂತಹ ಪ್ರಮುಖ ವಿಷಯ ಏನಪ್ಪಾ ಅಂತಂದ್ರೆ ನಿಮ್ಮ ಜಾತಕಗಳನ್ನ ಪರಿಶೀಲನೆ ಮಾಡ್ಕೊಳ್ಳಿ. ನೋಡಿ, ಈಗ ಶನಿ ಬಲ ಇಲ್ಲ ಮತ್ತು ಗುರುಬಲ ಕೂಡ ಇಲ್ಲ ವೃಶ್ಚಿಕ ರಾಶಿಯವರಿಗೆ. ಈ ಸಂದರ್ಭದಲ್ಲಿ ಪ್ರಾಬ್ಲಮ್ಸ್ಗಳು ಏನಾಗ್ಬಿಡುತ್ತೆ ಅಂತಂದ್ರೆ ಅನೇಕ ತರದ ಸಮಸ್ಯೆಗಳಿಗೆ ಈಡಾಗುವಂಥದ್ದು. ಈ ಕಡೆ ಆರೋಗ್ಯ ಸಮಸ್ಯೆ, ಈ ಕಡೆ ಕುಟುಂಬ ಸಮಸ್ಯೆ, ಈ ಕಡೆ ಮಕ್ಕಳ ಸಮಸ್ಯೆ, ಎಲ್ಲವೂ ಒಟ್ಟಿಗೆ ಬರುವಂತ ಸಾಧ್ಯತೆಗಳು ನಿಮ್ಗಿರುತ್ತೆ. ಅದಕ್ಕೆ ಜಾತಕಗಳನ್ನ ತೋರಿಸ್ಕೊಳ್ಳಿ. ಜಾತಕದಲ್ಲಿ ದಶಾಭುಕ್ತಿಗಳು ಬಲಿಷ್ಠವಾಗಿದ್ರೆ ಈ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗುತ್ತೆ. ಒಂದು, ನಿಮ್ಮ ಗೋಚಾರದ ಬಲ ಪಡಿಲಿಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ನಾನು ಹೇಳಿದಂತ ರೀತಿಯಲ್ಲಿ. ಇನ್ನು ಗುರುಬಲವನ್ನ ಪಡಿಲಿಕ್ಕೆ ಕುಲದೇವರ ಆರಾಧನೆಯನ್ನು ಮಾಡಿ ಮತ್ತು ಕಡಲೆಕಾಳು ದಾನವನ್ನ ಗುರುವಾರದ ದಿನ ಮಾಡಿ. ಇನ್ನು ಶನಿ ಬಲವನ್ನ ಪಡಿಬೇಕು ಅಂದ್ರೆ ಶನೇಶ್ವರ ಸ್ವಾಮಿಗೆ ಶನಿವಾರದ ದಿನ ಎಳ್ಳೆಣ್ಣೆಯನ್ನ ಕೊಟ್ಟು ನಮಸ್ಕಾರವನ್ನ ಮಾಡ್ಕೊಂಡು ಬನ್ನಿ. ಮತ್ತು 4ನೇ ಮನೆಯಲ್ಲಿ ರಾಹು, ತಾಯಿಯ ಆರೋಗ್ಯದ ಸ್ಥಿತಿ ಅನುಕೂಲಕ್ಕಾಗಿ ಸುಬ್ರಹ್ಮಣ್ಯ ಕ್ಷೇತ್ರ ದರ್ಶನವನ್ನು ಮಾಡುವಂಥದ್ದು, ನಾಗರಕಲ್ಲಿಗೆ ಹಾಲಿನ ಅಭಿಷೇಕವನ್ನು ಮಾಡುವಂಥದ್ದು, ಜೊತೆಗೆ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡೋದ್ರಿಂದ ಈ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಶ್ರೀ